ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 2 ಆಫ್ 7 days 7 ಸ್ವೀಟ್ ರೆಸಿಪೀಸ್ ಫಾರ್ ದೀಪಾವಳಿ ಫೆಸ್ಟಿವಲ್. ಇವತ್ತು ನಾನು ಚಾಕ್ಲೇಟ್ ಮಿಲ್ಕ್ ಪೇಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಮಿಲ್ಕ್ ಪೌಡರು, ಅರ್ಧ ಕಪ್ಪು ಪೌಡರ್ಡ್ ಶುಗರು, ಅರ್ಧ ಕಪ್ ಹಾಲು ಇದಿಷ್ಟೂ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5ರಿಂದ 8 ನಿಮಿಷ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ನಿಮಗೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಯಾವುದೇ ಥರ ಗಂಟುಗಳಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಷ್ಟು ಗಟ್ಟಿ ಆದಮೇಲೆ 1 ಸ್ಪೂನು ಕೋಕೋ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದೂ. ಸೊ ಅದು ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದನ್ನು ತೆಗೆದು ಒಂದು ಬಟರ್ ಪೇಪರ್ನಲ್ಲಿ ಹಾಕಿ ನೀಟಾಗಿ ಅದನ್ನು ರೋಲ್ ಔಟ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಬಿಸಿ ಇದ್ದಾಗಲೇ ಬಿಸಿ ಇರುತ್ತಲ್ಲ, ಕೈಯಲ್ಲಿ ಮಾಡೋದಕ್ಕಾಗಲ್ಲ, ನಾವು ಇದನ್ನು ನಾದೋದಕ್ಕಾಗಲ್ಲ. ಸೊ ಹಾಗಾಗಿ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದೊಳ್ಳೆ ಶೇಪ್ ಬರುತ್ತೆ. ಸೊ ಇದಿಷ್ಟು ಶೇಪ್ ಬಂದಿದ್ದನ್ನು ನೀವು ನೀಟಾಗಿ ರೋಲ್ ಔಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು 10 to 15 ಮಿನಿಟ್ಸ್ ಇಡ್ತು ಅಂತ ಹೇಳಿದ್ರೆ ಅದನ್ನು ಸ್ವೀಟ್ನ ನೀವು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಿಮ್ಗೇನಾದರೂ ಚಾಕ್ಲೇಟ್ ಫ್ಲೇವರ್ ಬೇಡ ಅಂತ ಹೇಳಿದ್ರೆ ನೀವು ಕೋಕೋ ಪೌಡರ್ನ ಸ್ಕಿಪ್ ಮಾಡ್ಬೋದು. ಹಾಗೆ ನಾರ್ಮಲಾಗಿ ಮಿಲ್ಕ್ ಪೇಡಾನು ನೀವು ಮಾಡ್ಕೋಬೋದು. ಇದೇ ಸೇಮ್ ಮೆಥಡಲ್ಲಿ ಜಸ್ಟ್ ಕೋಕೋ ಪೌಡರ್ನ ಮಾತ್ರ ಸ್ಕಿಪ್ ಮಾಡಿ. ನಾನಿಲ್ಲಿ 10 ನಿಮಿಷ ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೀನಿ. ಸೊ ಈ ಥರ ಆಗಿರುತ್ತೆ. ಆ್ಯಂಡ್ ನೀವು ಚಾಕುವಿಂದ ನಿಮ್ಗೆ ಯಾವ ಶೇಪ್ ಬೇಕು, ಎಷ್ಟು ಸೈಜಲ್ಲಿ ಬೇಕು ಅದನ್ನು ನೀವು ಕಟ್ ಮಾಡ್ಕೋಬೋದು. ಮೇಲ್ಗಡೆ ಬೇಕು ಅಂತ ಹೇಳಿದ್ರೆ ನೀವು ಡ್ರೈ ಫ್ರೂಟ್ಸ್ನ ಹಾಕಿ ಗಾರ್ನಿಷಿಂಗ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಮ್ಮನೇನಲ್ಲಂತೂ ಈ ಸ್ವೀಟ್ ರೆಸಿಪಿ ನನ್ನ ಮಕ್ಕಳಿಬ್ರಿಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ರಿಯಲಿ ಟೇಸ್ಟಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.